ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಕೀರ್ತಿ ಶೆಟ್ಟಿ. ರಾಹುಲ್ ಗಾಂಧಿ ಮೆಚ್ಚಿಸುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇರಳದ ವಯನಾಡಿನಲ್ಲಿ ಮನೆ ಕಳೆದುಕೊಂಡಿರುವವರಿಗೆ 100 ಮನೆ ನಿರ್ಮಿಸಿಕೊಡುತ್ತೇನೆ ಎಂದು ಹೇಳಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡಿರುವವರಿಗೆ ಮನೆ ನಿರ್ಮಿಸಲು ಇಚ್ಛಾಶಕ್ತಿ ತೋರಿಸಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡಿರುವವರಿಗೆ ಮನೆ ನಿರ್ಮಿಸಲು ಇಚ್ಛಾಶಕ್ತಿ ತೋರಿಸಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ. ಅವರು ಭಾನುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರುನಾಡಿನ ದುರಂತವೇ ಹೊದ್ದು ಮಲಗುವಷ್ಟಿರುವಾಗ ಇಲ್ಲಿಯೇ ಮನೆ ಇಲ್ಲದ ಲಕ್ಷಾಂತರ ಕುಟುಂಬ ಇದ್ದಾಗ ಸಿಎಂ ಸಿದ್ದರಾಮಯ್ಯ ಪಕ್ಕದ ಮನೆ ಚಿಂತೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಎಐಸಿಸಿಯ ರಾಹುಲ್ ಗಾಂಧಿಯನ್ನು ಮೆಚ್ಚಿಸಲು ಮಲತಾಯಿ ಧೋರಣೆ ಈಗ ಅನಾವರಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾ, ಕುಮಟಾ, ಹೊನ್ನಾವರ, ಸಿದ್ದಾಪುರ ಭಾಗದಲ್ಲಿ ಸುಮಾರು 500 ಮನೆಗಳು ಅರ್ಧ ನಾಶವಾಗಿದೆ. ಮನೆ ಕಳೆದುಕೊಂಡವರಿಗೆ ಕೇವಲ 1,20,000 ರೂಪಾಯಿ ನೀಡುತ್ತಿದ್ದಾರೆ. 1,20,000 ರೂಪಾಯಿಗೆ ಮನೆ ಕಟ್ಟಲು ಸಾಧ್ಯವೇ? ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ನೀಡುತ್ತಿದ್ದರು. ಕಾಂಗ್ರೆಸ್ ಸರ್ಕಾರ ಭಿಕ್ಷೆ ರೀತಿಯಲ್ಲಿ 1,20,000 ರೂಪಾಯಿ ನೀಡುತ್ತಿದ್ದಾರೆ. ಕನಿಷ್ಠ 5 ಲಕ್ಷ ರೂಪಾಯಿ ನೀಡಿ ನೆರವಾಗಬೇಕು ಎಂದು ಒತ್ತಾಯಿಸಿದರು. ಅದನ್ನು ನೋಡ್ಕೊಂಡು ಕೊಡುವಂತ ವ್ಯವಸ್ಥೆ ಆಗ್ತಿತ್ತು. ಈಗ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ತಮಗೆ ಮಾನವೀಯತೆ ಇಲ್ವೇ? ಅದು ಕೇಳಿಕ್ ಬಯಸ್ತೇನೆ. ಹಾಗಾದ್ರೆ ಮಾನವೀಯತೆ ಇದೆ, ಯಾರಿಗಿದೆ? ಕೇರಳಕ್ಕಿದೆ. ಕೇರಳಕ್ಕೆ ಆದ ತಕ್ಷಣ ರಾಹುಲ್ ಗಾಂಧಿ ನೀವು ಮೆಚ್ಚಿಸ್ಬೇಕಲ್ಲ, ಅದಕ್ಕೋಸ್ಕರ ನೀವು ಮಾನವೀಯತೆ ಉಕ್ಕಿ ಬರ್ತದೆ. ಅವರ ಪಾಲಿಗೆ ನೀವು ಪುಣ್ಯಾತ್ಮರಾಗ್ತೀರಿ, ನಮ್ಮ ಪಾಲಿಗೆ ತಾವು ಶತ್ರು ಆಗ್ತಾ ಇದ್ದೀರಿ. ಯಾಕೆ ಇಂಥ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೀರಿ? ಜಿಲ್ಲೆಯನ್ನು ಆಳಿದ 50 ವರ್ಷ ರಾಜಕೀಯ ಅನುಭವ ಇರುವ ಆರ್.ವಿ. ದೇಶಪಾಂಡೆಗೆ 1,20,000 ರೂಪಾಯಿದಲ್ಲಿ ಹೊಸ ಮನೆ ನಿರ್ಮಿಸಲು ಸಾಧ್ಯವೇ ಎಂಬುದು ತಿಳಿದಿಲ್ಲವೇ? ಜಿಲ್ಲಾ ಉಸ್ತುವಾರಿಯ ಸಚಿವ ಮಂಕಾಳ ವೈದ್ಯ ಅವರಿಗೆ ಮಾನವೀಯತೆ ಇದ್ದರೆ ಜಿಲ್ಲೆಯಲ್ಲಿ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಹೊಸ ಮನೆ ನಿರ್ಮಿಸಿಕೊಡುವಂತೆ ಹಾಗೂ ಮನೆ ನಿರ್ಮಿಸಲು 5 ಲಕ್ಷ ರೂಪಾಯಿ ನೀಡಲು ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸುವ ತಾಕತ್ತಿಲ್ಲವೇ ಎಂದು ಪ್ರಶ್ನಿಸಿದರು. ಇದನ್ನು ಕಂಡಂತಹ ಸನ್ಮಾನ ದೇಶಪಾಂಡೆ ಅವರು ಮತ್ತು ಮಂಕಾಳ ವೈದ್ಯರು ಏನು ಮಾಡ್ತಾ ಇದ್ದೀರಿ? ಯಾಕೆ ಇದನ್ನು ಹೇಳ್ತಾ ಇಲ್ಲ? ಸ್ವಾಮಿ, ಕೇಳಕ್ ಕೊಡ್ತಾ ಇದ್ದೀರಿ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದ್ ಮಾತು ಕೇಳ್ತಾ ಇದ್ದೀರಾ? ಯಾಕೆ ಕೇಳ್ತಾ ಇಲ್ಲ? ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಾನು ಸರ್ಕಾರ ಕೇಳಿಕ್ ಬಯಸ್ತೇನೆ. ಆದಷ್ಟು ಇನ್ನು 15 ದಿವಸಗಳ ಕಾಲ ನಾನು ಸರ್ಕಾರಕ್ಕೆ ಗಡುವು ಕೊಡ್ತಾ ಇದ್ದೇನೆ. ಒಂದು ವೇಳೆ ತಾವು ಇದನ್ನ ನಮ್ಮ ಒಂದು ಬೇಡಿಕೆ ಅಂತ ಈಡೇರಿಸಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಉಗ್ರವಾದಂತಹ ಹೋರಾಟದ ಹಾದಿ ತುಳಿಬೇಕಾಗ್ತದೆ. ಕೇವಲ ಉತ್ತರ ಕನ್ನಡ ಮಾತ್ರ ಅಲ್ಲ, ಕೊಡಗು, ಹಾಸನ್, ಬೆಳಗಾವಿ ಜಿಲ್ಲೆಗಳಲ್ಲಿ ಹಲವಾರು ಜನ ಮನೆ ಕಳೆದುಕೊಂಡಿದ್ದಾರೆ. ದುರದೃಷ್ಟವಶಾತ್ ನಿಮಗೆ ಅದು ಕಾಣುವುದೇ ಇಲ್ಲ. ರಾಹುಲ್ ಗಾಂಧಿ ಕ್ಷೇತ್ರ ಮಾತ್ರ ಕಾಣುತ್ತದೆ. ಇದು ನ್ಯಾಯವೇ? ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ಬೇಸಿಗೆಯವರೆಗೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡಲು ಪ್ರತಿ ತಿಂಗಳು 5,000 ರೂಪಾಯಿ ವಹಿಸಬೇಕು. ವಸತಿ ಯೋಜನೆಯಲ್ಲಿ ಆಶ್ರಯ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿ ಜೋಪಡಿಯಲ್ಲಿ ವಾಸ ಮಾಡುವಂತಾಗಿದೆ. ಶೀಘ್ರವಾಗಿ ಅನುದಾನ ಬಿಡುಗಡೆಗೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಹೇಳಿದರು. ನಮ್ಮ ಕಂಡೀಷನ್ ಇಷ್ಟೇ, ಮನೆ ಯಾರು ಸಂಪೂರ್ಣವಾಗಿ ನಾಶ ಆಗಿದೆಯೋ ಅವರಿಗೆ 5 ಲಕ್ಷ ರೂಪಾಯಿಯನ್ನ ಕೊಡುವಂಥದ್ದು. ಮತ್ತೆ ಯಾರ ಮನೆ ಅರ್ಧ ಹೋಗಿದೆ ಅಥವಾ ಎಷ್ಟು 70% ಹೋಗಿದೆ ಅದು ನೋಡಿಕೊಂಡು 2.5 ಲಕ್ಷ, 3 ಲಕ್ಷ, 4 ಲಕ್ಷ ಹೀಗೆ ಅವ್ರ ಮನೆಯನ್ನ ಎಷ್ಟು ಪ್ರಮಾಣದ ಕಳ್ಕೊಂಡಿದ್ದಾರೋ ಅಷ್ಟು ರೀತಿಯಲ್ಲಿ ಪರಿಹಾರ ಕೊಡುವಂಥದ್ದು ಆಗ್ಬೇಕು. ಕೇವಲ 1,20,000 ರೂಪಾಯಿ ಏನೂ ಆಗೋದಿಲ್ಲ, ಒಂದು ವಿಚಾರ. ಆಮೇಲೆ ಸಂಪೂರ್ಣವಾಗಿ ಮನೆ ಕಳ್ಕೊಂಡವರು ಬೇಸಿಗೆ ಬರೋ ತನಕ, ಮನೆ ಕಟ್ಟೋ ತನಕ ಅವರಿಗೆ ಬಾಡಿಗೆ ಮನೆ ವ್ಯವಸ್ಥೆ ಮಾಡಬೇಕು. ಆ ಬಾಡಿಗೆ ಕನಿಷ್ಠ ಪಕ್ಷ 5,000 ರೂಪಾಯಿನೋ, ಹಳ್ಳಿಯಲ್ಲಿ 5,000 ರೂಪಾಯಿನೋ, 6,000 ರೂಪಾಯಿನೋ ಆ ಬಾಡಿಗೆ ಹಣ ನೀವೇ ಭರಿಸಬೇಕು. ಇದು ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಬಯಸ್ತೇನೆ. ಯಾಕೆಂದ್ರೆ ಅವರು ಎಲ್ಲಿ ಹೋಗ್ಬೇಕು, ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಎರಡನ್ನೂ ಕೂಡ ಮಾಡಬೇಕು. ಸರ್ಕಾರವೇ 5 ಲಕ್ಷ ರೂಪಾಯಿಯನ್ನ ಕೊಡುವಂಥದ್ದು, ಅಥವಾ ಸಂಪೂರ್ಣವಾಗಿ ಕೇರಳದಲ್ಲಿ ಮನೆ ಕಟ್ತಾ ಇದ್ದೀರಲ್ಲ, ಕೇರಳದಲ್ಲಿ ತಾವು ಪರಿಹಾರ ಘೋಷಣೆ ಮಾಡಿಲ್ಲ, ಸಂಪೂರ್ಣ ಮನೆ ನಾಶ ಆಗಿದ್ದು ತಕ್ಷಣ ಮನೆಯನ್ನೇ ಕಟ್ಕೊಡಿ, ಅದು ಕೂಡ ನಮ್ಗೆ ಓಕೆ. ಮನೆ ಕಟ್ಟಿ ಮನೆಗೆ ಸಿಗೋ ತನಕ ನಮಗೆ ಬಾಡಿಗೆ ಮನೆಯನ್ನ ತಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೇಳಿಕ್ ಬಯಸ್ತೇನೆ. ಹಾಗೆ ಇನ್ನೊಂದು ಏನೋ ಬಹಳ ನೋವಿನ ಸಂಗತಿ ಅಂತಂದ್ರೆ, ಈ ಕೇರಳದ ಘಟನೆ ಆದ್ಮೇಲೆ ಮಾಧ್ಯಮದಲ್ಲಿ ಎಲ್ಲೂ ಕೂಡ ನಮ್ಮ ಶಿರೂರು ಘಟನೆ ಬರ್ತಾನೆ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ದೊಡ್ಡ ಘಟನೆ ಆದಾಗ ಚಿಕ್ಕ ಘಟನೆ ಜನ ಮರ್ತೋಗ್ಬಿಡ್ತಾರೆ. ಸರ್ಕಾರವೂ ಕೂಡ ಇದೇ ಕೆಲಸವನ್ನು ಮಾಡಿದ್ರೆ ಹೇಗೆ ಸ್ವಾಮಿ? ಹಾಗಾದ್ರೆ ಮುಗಿದೋಯ್ತಾ? ಹಾಗಾದ್ರೆ ಸರಿ, ಶಿರೂರು ಘಟನೆ ಮುಗಿದೋಯ್ತಾ? ಇನ್ನೂ ಕೂಡ ಅಪಾಯದಲ್ಲಿದೆ, ಇನ್ನೂ ಹಲವಾರು ಗುಡ್ಡ ಕುಸಿಬಹುದು ಅಂತ ತಜ್ಞರು ಹೇಳಿದ್ದಾರೆ. ಸನ್ಮಾನ್ಯ ಕಾಗೇರಿ, ವಿಶ್ವೇಶ್ವರ ಕಾಗೇರಿ ಅವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ವಿಶೇಷ ಪರಿಹಾರ ಕೂಡ ಆಗ್ರಹ ಮಾಡಿದ್ದಾರೆ. ಅದು ಬಂದ್ರೆ ಅದು ಕೂಡ ಬರಲಿ, ಬಹಳ ಸಂತೋಷ.
ಈ ಮನೆ ಕಟ್ಟುವಂಥದ್ದು ರಾಜ್ಯ ಸರ್ಕಾರದ ಹೊಣೆ. ಅದು ಹೇಳಿಕ್ ಬಯಸ್ತೇನೆ. 15 ದಿವಸಗಳ ಕಾಲ ರಾಜ್ಯ ಸರ್ಕಾರ ಗಡುವು ಕೊಡ್ತಾ ಇದ್ದೇನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಲ್ಲ, ನಾವು ಸ್ವಾರ್ಥಿಗಳಲ್ಲ. ಉತ್ತರ ಕನ್ನಡ ಜಿಲ್ಲೆಯೂ ಕೊಡಿ, ನೀವು ಕೇರಳಕ್ಕೂ ಕೊಡಿ, ಕೊಡಗಿಗೂ ಕೊಡಿ. ಯಾರ ಮನೆ ಹೋಗಿದೆಯೋ ಅವರ ಮನೆಯನ್ನ ಸಂಪೂರ್ಣವಾಗಿ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯ್ಕ್ ಮಾತನಾಡಿ, ಮನೆ ಎಂಬ ಕನಸಿನ ಗೂಡು ಹಾಳಾದ ಸಂದರ್ಭದಲ್ಲಿ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ. ಮನೆ ಕುಸಿತವಾದವರಿಗೆ ಕೇವಲ 4,000 ರೂಪಾಯಿ ನೀಡುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಸೌಜನ್ಯವಿಲ್ಲವೇ? ಮನೆ ಕಳೆದುಕೊಂಡವರ ಕಷ್ಟ ಜನಪ್ರತಿನಿಧಿಗಳಿಗೆ ತಿಳಿದಂತೆ ಕಾಣಿಸುತ್ತಿಲ್ಲ. ಗರಿಷ್ಠ ಪ್ರಮಾಣದ ಪರಿಹಾರ ನೀಡುವಂತೆ ಜಿಲ್ಲೆಯನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದರು. ಎಲ್ಲ ಜೀವನದ ಹಗಲಿಡಿ ಬೇರೆ ಕಡೆ ದುಡಿದು ರಾತ್ರಿ ಹೋಗಿ ಮಲಗಬೇಕು ಅನ್ನುವಂತ ಒಂದು ಮನೆ ಕನಸು ನುಚ್ಚು ನೂರಾಗಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ವಿನಂತಿಯನ್ನ ಮಾಡ್ಕೊಳ್ತೇವೆ, ಅವರಿಗೆಲ್ಲರಿಗೂ ಪರಿಹಾರ ಕೊಡುವಂತ ಕೆಲಸಗಳಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.